ಆಮೆನ್. ಸುವಾರ್ತೆ ಏನಾಗಿದೆ? ಸುವಾರ್ತೆ ಏನಾಗಿದೆ? ಶಕ್ತಿ ಉಳ್ಳದ್ದಾಗಿದೆ. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಿ ಸುವಾರ್ತೆ ಶಕ್ತಿ ಇದೆ ಅಂತೇಳಿ? ಸುವಾರ್ತೆ ನಮ್ಮ ಜೀವಿತದಲ್ಲಿ ಆತ್ಮಿಕ ಜೀವಿತದ ಮೊದಲನೆಯ ಒಂದು ಬೀಜ. ಮೊದಲನೆಯ ಬೀಜ. ಹೊಸದಾಗಿ ಹುಟ್ಟಬೇಕಾಗಿರುವಾಗ ನಮ್ಮ ಜೀವಿತದಲ್ಲಿ ಬೀಳುವಂತ ಮೊದಲನೆಯ ಒಂದು ಬೀಜ ಯಾವುದಂದ್ರೆ ಅದು ಸುವಾರ್ತೆ. ಈ ಸುವಾರ್ತೆ ಅನ್ನುವಂಥದ್ದು ಒಳಗಡೆ ಇಟ್ಟುಕೊಳ್ಳುವಂತ ಕೆಲಸ ಅಲ್ಲ. ಇದು ಹೋಗಿ ಗೋ ಸ್ಪೆಲ್. ಆಮೆನ್. ಸುವಾರ್ತೆಯನ್ನು ಸ್ಪೆಲ್ ಮಾಡಬೇಕು. ಸುವಾರ್ತೆಯನ್ನ ನೀನು ನಾಲ್ಗೆಯಲ್ಲಿ. ಯಾಕೆ ಸುವಾರ್ತೆ ಹೇಳ್ಬೇಕು ನಾವು? ಸಿಂಪಲ್. ಸುವಾರ್ತೆಯಲ್ಲಿ ಶಕ್ತಿ ಇದೆ. ಆಮೆನ್. ಹಲ್ಲೆಲೂಯಾ. ಸುವಾರ್ತೆಯಲ್ಲಿ ಏನಿದೆ? ಶಕ್ತಿ ಇದೆ. ಪ್ರೀತಿ ದೇವಜನರು, ಇವತ್ತು ವಿಶ್ವಾಸದ ಜೀವಿತದಲ್ಲಿ ವಿಶ್ವಾಸಿಗಳಿದ್ದಾರೆ, ಬಟ್ ಅವರಿಗೆ ಸುವಾರ್ತೆ ಗೊತ್ತಿಲ್ಲ. ಆಮೇಲೆ ಸುವಾರ್ತೆಯ ಶಕ್ತಿ ಅವರಿಗೆ ಗೊತ್ತಿಲ್ಲ. ಆಮೇಲೆ ಕನ್ನಡದಲ್ಲಿ ಸುವಾರ್ತೆ. ಸುವಾರ್ತೆ. ಸು ಅಂದ್ರೆ ವೆರಿ ಗುಡ್. ಸು ಅಂದ್ರೆ ಏನು? ಒಳ್ಳೆಯದು, ಮಂಚಿది. ಓಕೆ. ಸುವಾರ್ತ ತೆಲುಗುలో ಸುವಾರ್ತ. సు అంటే మంచిది. సు ಅಂತಂದ್ರೆ ಒಳ್ಳೆಯದು. ವಾರ್ತೆ ಅಂದ್ರೆ ಸುದ್ದಿ ಅಲ್ವಾ? ಸುದ್ದಿ. ವಾರ್ತೆ ಅಂದ್ರೆ ಸುದ್ದಿ. ಸೊ ಒಳ್ಳೆಯ ಸುದ್ದಿ, ಒಳ್ಳೆಯ ವಾರ್ತೆ ಯಾವುದು? ಸುವಾರ್ತೆ. ಆಮೆನ್. ಹಾಗಾದ್ರೆ ಈ ಸುವಾರ್ತೆ ಏನ್ ಬರ್ತದೆ? ಸುವಾರ್ತೆ ಸಿಂಪಲ್. ಸುವಾರ್ತೆ ಯೇಸು ಆಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಸುವಾರ್ತೆ ಯೇಸು ಆಗಿದ್ದಾನೆ. ನಾನು ಬಹಳ ಕಷ್ಟದಲ್ಲಿದ್ದೆ, ನನಗೆ ರೋಗ ಇತ್ತು, 10 ವರ್ಷದ ರೋಗ ಬಂದಿತ್ತು. ಥಾಮಸ್ ಪಾಸ್ಟರ್ ಪ್ರಾರ್ಥನೆ ಮಾಡಿದ್ರು, ಅವರ ಪ್ರಾರ್ಥನೆಯಿಂದ ನನ್ನ ಗುಣ ಆದೆ. ಇದು ಸುವಾರ್ತೆ ಅಲ್ಲ. ಇದು ಸುವಾರ್ತೆ ಆಗಲ್ಲ ಇದು. ಆಮೇಲೆ ಈ ಪ್ರೇಯರ್ ಮಾಡಿದ್ರೆ ಗುಣ ಆಯ್ತು ಅಷ್ಟೇ. ಗುಣ ಹೊಂದಿದ ಮಾತ್ರಕ್ಕೆ ನಿನ್ನ ಸುವಾರ್ತೆಯನ್ನು ಅಂಗೀಕಾರ ಮಾಡಿಕೊಂಡಿದ್ದೀ ಅಂತೇಳಿ ಗ್ಯಾರಂಟಿ ಇಲ್ಲ. ನೀನು ಬಿಡುಗಡೆ ಹೊಂದಿಕೊಂಡಿದ್ದಿ, ದೆವ್ವ ಹೋಯ್ತು, ಮಾಟ ಮಂತ್ರ ಹೋಯ್ತು ಅಂದ ತಕ್ಷಣನೇ ಸುವಾರ್ತೆ ನಿನ್ನ ಜೀವಿತದಲ್ಲಿ ಬಂತು? ನೋ, ಸುವಾರ್ತೆ ಬರಲಿಲ್ಲ. ಹಲ್ಲೆಲೂಯಾ. ಸುವಾರ್ತೆ ಒಂದು ಭಾಗ ನಿನ್ನೊಳಗಡೆ ಬಂದಿದೆ ಅಷ್ಟೇ ಹೊರತು ಸುವಾರ್ತೆ ನಿನ್ನೊಳಗಡೆ ಬಂದಿಲ್ಲ. ಆಮೆನ್. ಜೋರಗಳಿ ಹಲ್ಲೆಲೂಯಾ. ಎಲ್ಲಿವರೆಗೂ ನಮಗೆ ಸುವಾರ್ತೆ ನಮಗೆ ಪರಿಪೂರ್ಣವಾಗಿ ನಮಗೆ ಬರೋದಿಲ್ವೋ, ನಮಗೆ ಇನ್ನೊಬ್ರು ಪ್ರಾರ್ಥನೆ ಮಾಡಿದಾಗ ಬಿಡುಗಡೆ ಆಗ್ತದೆ. ಅರ್ಥ ಆಗ್ತಾ ಇದೆನಾ? ನನಗೆ ನನ್ನೊಳಗಡೆ ಸುವಾರ್ತೆ ಬರಲಿಲ್ಲ ಅಂದ್ರೆ ಇನ್ನೊಬ್ರು ಪ್ರಾರ್ಥನೆ ಮಾಡಿದಾಗ ನನಗೆ ಬಿಡುಗಡೆ ಆಗ್ತದೆ. ಆದ್ರೆ ಯಾವಾಗ ಸುವಾರ್ತೆ ನನ್ನೊಳಗಡೆ ಬರ್ತದೆ, ಇನ್ನೊಬ್ರು ಪ್ರಾರ್ಥನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಆ ಕೇಳಿದಂತ ಸುವಾರ್ತೆ ನನಗೆ ಬಿಡುಗಡೆ ಕೊಡ್ತದೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಜೋರಗಳಿ ಹಲ್ಲೆಲೂಯಾ. ಹಾಗಾದ್ರೆ ಸುವಾರ್ತೆ ದೇವರ ಶಕ್ತಿಯಾಗಿದೆ ಪ್ರಿಯರೇ. ಆಮೆನ್. ದೇವರ ವಚನ ಓದೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ 16ನೇ ವಚನ ಓದಿಕೊಳ್ಳೋಣ. ಓಕೆ. ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ. ಹಲ್ಲೆಲೂಯಾ. ಓಕೆ. ಸುವಾರ್ತೆ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ. ಕಾರಣ ಯಾಕೆ? ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ನೋಡಿ, ಸುವಾರ್ತೆ ಅನ್ನುವಂಥದ್ದು ಅದರಲ್ಲಿ ತುಂಬಾ ಚೆನ್ನಾಗಿ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಬರೆದಿದ್ದಾರೆ. ತುಂಬಾ ಚೆನ್ನಾಗಿದೆ. ಸುವಾರ್ತೆ ಅನ್ನುವಂಥದ್ದು ನಂಬುವವನಿಗೆ ಅದು ದೇವರ ಶಕ್ತಿಯನ್ನ ಕೊಡುವಂತದ್ದಾಗಿದೆ ಅಂತ ಅದರಲ್ಲಿ ಬರೆದಿದೆ. ಆಮೆನ್. ಹಲ್ಲೆಲೂಯಾ. ಹಾಗಾದ್ರೆ ಸುವಾರ್ತೆ ನಿನ್ನ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಏನಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ಹಾಗಾದ್ರೆ ದೇವರ ಒಂದು ಶಕ್ತಿ, ದೇವರ ಬಲ ಸ್ವರೂಪ ಸುವಾರ್ತೆ ಆಗಿದೆ. ಆಮೆನ್. ಸೊ ಇನ್ನು ಮುಂದೆ ನೀವು ಯಾರಿಗಾದ್ರೂ ದೇವ್ರ ವಾಕ್ಯ ಹೇಳ್ಬೇಕಂದ್ರೆ ನಮ್ಮ ಚರ್ಚ್ಗೆ ಬನ್ರಿ, ನಿಮ್ಗೆ ಪ್ರೇಯರ್ ಮಾಡ್ತಾರೆ, ದೇವ್ರ ಗುಣ ಮಾಡ್ತಾನೆ. ಇಲ್ಲ, ಈ ಸುವಾರ್ತೆ ಸಾಕು.
ಈಗ ಇನ್ನೊಂದು ಸುವಾರ್ತೆ. ಏನ್ ಸುವಾರ್ತೆ? ಯೇಸು ನಿನಗೋಸ್ಕರ ಬಂದಿದ್ದಾನೆ. ನಿನ್ ಜೀವಿತದಲ್ಲಿ ಮಾಡಿದ ಎಲ್ಲ ಪಾಪಗಳಿಗೆ ಕ್ಷಮಾಪಣೆ ದೇವರು ಕೊಡ್ಲಿಕ್ಕಿದ್ದಾನೆ. ಯೇಸುವನ್ನ ನಿನ್ನ ಹೃದಯದಲ್ಲಿ ಅಂಗೀಕಾರ ಮಾಡ್ಕೊಂಡು ನೋಡು. ನಿನ್ನ ಹೃದಯದಲ್ಲಿ ಸಮಾಧಾನ, ರಕ್ಷಣೆ, ಶಾಂತಿ, ನಿತ್ಯ ಜೀವ ದೇವರು ನಿನಗೆ ಕೊಡ್ಲಿಕ್ಕಿದ್ದಾನೆ. ಇದೇ ನೀನು ಸಂಪಾದಿಸಬೇಕಾಗಿರುವಂತ ದೇವರ ಕಾರ್ಯ ಅಂತ. ಇದು ಸುವಾರ್ತೆ. ಹೇಳು ಆಮೆನ್. ಯಾರು ಸುವಾರ್ತೆ ಅಂಗೀಕಾರ ಮಾಡ್ತಾನೋ ಅವನಿಗೆ ದೇವರ ಬಲ ಸ್ವರೂಪ ಶಕ್ತಿ ಅದಾಗಿದೆ ಪ್ರೇರ. ಆಮೆನ್. ಒಂದು ಸಣ್ಣ ವಿಚಾರ ನಮ್ಗೆ ಹೇಳ್ತೀನಿ, ನೀವೆಲ್ಲರೂ ಯೋಚನೆ ಮಾಡುವಂತ ಒಂದು ಯೋಚನೆ, ಎಲ್ಲರೂ ಯೋಚನೆ ಮಾಡಿ. ಥಿಂಕ್ ಎವ್ರಿ ಒನ್. ಓಕೆ, ಯೇಸು ಸ್ವಾಮಿ ಟೈಮ್ನಲ್ಲಿ ಅಪ್ರಾಕ್ಸಿಮೇಟ್ಲಿ ಹೇಳಿ, ಯೇಸು ಸ್ವಾಮಿ ಸೇವೆ ಮಾಡೋ ಟೈಮಲ್ಲಿ ಎಷ್ಟು ಜನ ಅದ್ಭುತ ಹೊಂದ್ಕೊಂಡ್ರು? ಬಹಳ ಜನಕ್ಕೆ ಆಯ್ತು, ಹೌದಾ? ಬಟ್ ಬೈಬಲ್ ಅಲ್ಲಿ ಅದ್ಭುತ ಹೊಂದಿಕೊಂಡ್ರು ಎಲ್ಲರೂ ದೇವ್ರನ್ನ ಹಿಂಬಾಲನೆ ಮಾಡಿದ್ರು ಅಂತೇಳಿ ಬೈಬಲ್ ಅಲ್ಲಿ ಬರ್ದಿಲ್ಲ. ಬರ್ದಿದ್ದ ನೆವರ್. ಓದಿದ್ರೆ ಎಲ್ಲಾದ್ರೂ ಅದ್ಭುತ ಮಾಡಿದ ಅಂದ್ರೆ ಯೇಸು ಸ್ವಾಮಿನ ಹಿಂದೂಗಳ ಅಂತ. ಯೇಸು ಸ್ವಾಮಿ ಈ ಗಲಿಲಾಯ ಪ್ರಾಂತ್ಯದ ಹೋಗಿ ಇನ್ನೊಂದು ಪ್ರಾಂತಕ್ಕೆ ಹೋದಾಗ ಅಲ್ಲಿ ಅದ್ಭುತಗಳ ಮೇಲೆ ಅದ್ಭುತ ಜನರು ನೋಡಿದಂತೆ. ಆದ್ರೆ ಒಬ್ರು ಯೇಸು ಸ್ವಾಮಿ ನಂಬಲಿಲ್ಲ, ಅಂದ್ರೆ ಆತನ ಹಿಂಬಾಲನೆ ಮಾಡಲಿಲ್ಲ. ಕಾರಣ ಏನು? ಅದ್ಭುತ ದೇವರನ್ನ ಹಿಂಬಾಲನೆ ಮಾಡುವಂತೆ ಮಾಡೋದಿಲ್ಲ, ಸುವಾರ್ತೆ ದೇವರನ್ನ ಹಿಂಬಾಲನೆ ಮಾಡುವಂತೆ ಮಾಡ್ತದೆ. ಆಮೇನ್, ಆಮೇನ್. ಸುವಾರ್ತೆ ಬಲ ಸ್ವರೂಪವಾಗಿದೆ, ದೇವರ ಶಕ್ತಿಯಾಗಿದೆ. ಹಾಗಾದ್ರೆ ಈ ದೇವರ ಶಕ್ತಿ ನಮ್ಮನ್ನು ಏನೆಲ್ಲ ಮಾಡ್ತದೆ ಅಂತೇಳಿ 3 ಅಥವಾ 4 ಕಾರ್ಯಗಳನ್ನ ನಾವು ನೋಡಿಕೊಳ್ಳೋಣ. ಆಮೆನ್. ಈ ಸುವಾರ್ತೆಯ ಶಕ್ತಿ ಏನ್ ಮಾಡ್ತದೆ? ಮೊದಲನೇದಾಗಿ, 1 ಪೇತ್ರ 1ನೇ ಅಧ್ಯಾಯ 23ನೇ ವಚನ. ಓಕೆ, ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು, ಆಮೆನ್, ಚೆನ್ನಾಗಿ ಗಮನ ಕೊಡಿ, ನಾಶವಾಗುವ ಬೀಜದಿಂದ ಉಂಟಾದದ್ದು ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು? ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ. ಮುಂದೆ ನಾಶವಾಗದ ಬೀಜದಿಂದಲೇ ಉಂಟಾದದ್ದು, ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಬೀಜದಿಂದ? ಅಕ್ಷಯ ಬೀಜ. ಆಮೆನ್. ಬೈಬಲ್ ವಚನ ಹೇಳ್ತದೆ, ನಾವು ರಕ್ಷಣೆ ಹೊಂದಿರುವಂತದ್ದು ನಾಶವಾಗುವಂತ ಬೀಜದಿಂದ ಅಲ್ಲ, ನಾಶವಾಗದೇ ಇರುವಂತ ಬೀಜದಿಂದ ನಾವು. ಆಮೆನ್, ಹಲ್ಲೆಲೂಯಾ. ಏನ್ ಬ್ರದರ್ ಇದು? ನಾಶವಾಗದೇ ಇರುವಂತ ಬೀಜ, ನಾಶವಾಗದ ಬೀಜ ಅಂತ ವಾಕ್ಯ ಹೇಳ್ತದೆ. ಅದ್ರ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ. ಭೂಮಿ ಮೇಲೆ ಒಂದು ಬೀಜ ಹಾಕಿದ ತಕ್ಷಣ ಅದು ಸಾಯ್ಬೇಕು, ಹೌದಾ? ಅವಾಗ್ಲೇ ಅದು ಫಲ ಬರ್ಲಿಕ್ಕೆ ಸಾಧ್ಯ. ಸಾಯ್ಲಿಲ್ಲ ಅಂದ್ರೆ ಬರಲ್ಲ. ಆದ್ರೆ ಈ ಬೀಜಕ್ಕೆ ನಾಶನ ಇದೆ. ಈ ಬೀಜಕ್ಕೆ, ಭೂಮಿ ಮೇಲೆ ಹಾಕಿದಂತ ಬೀಜಕ್ಕೆ ನಾಶನ ಇದೆ. ಅದು ಸತ್ತು ಹೋಗುತ್ತೆ, ತನ್ನಂತಾನು ಸತ್ತು ಹೋಗುತ್ತೆ. ಕೊನೆಗೆ ಅದು ನಾಶನಕ್ಕೆ ಹೋಗ್ತದೆ, ಅದಕ್ಕೇನೂ ಇಲ್ಲ. ಅದು ನಾಶವಾಗದ ಬೀಜ ಇನ್ನೊಂದಿದೆ. ಆ ನಾಶವಾಗದ ಬೀಜ ಯಾವ್ದು ಗೊತ್ತಾ? ದೇವರ ವಾಕ್ಯ. ಆಮೆನ್. ಇದು ಒಬ್ಬನ ಮನಸ್ಸಿನಲ್ಲಿ, ಒಬ್ಬನ ಹೃದಯದಲ್ಲಿ ಬಿತ್ತು ಅಂದ್ರೆ ನಾಶವಾಗದೇ ಇರುವಂತ ಬೀಜ ದೇವರ ವಾಕ್ಯದ ಬೀಜವಾಗಿದೆ. ಆಮೆನ್. ಹಾಗಾದ್ರೆ ಪ್ರಿಯ ದೇವ ಜನರ, ಇವತ್ತು ನಮ್ಮ ಜೀವನದಲ್ಲಿ ನಾವು ಹೊಸ ಜನ್ಮವನ್ನ ಹೊಂದಿಕೊಳ್ಳುತ್ತೇವೆ ಸುವಾರ್ತೆಯಿಂದ. ಆಮೆನ್. ಹಾಗಾದ್ರೆ ಸುವಾರ್ತೆಯಲ್ಲಿ ಮೊದಲನೇ ಶಕ್ತಿ ಏನಂದ್ರೆ, ನಮ್ಮ ಜೀವನದಲ್ಲಿ ಹೊಸ ಜೀವಿತವನ್ನ ಆ ಸುವಾರ್ತೆ ತರುವಂತದ್ದಾಗಿದೆ. ನೋಡಿ, ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಅಲ್ಲ, ನಾಶವಾಗದೇ ಇರುವಂತ ಬೀಜದಿಂದ ಬಂದ. ಆ ಬೀಜ ಯಾವುದು? ದೇವರ ವಾಕ್ಯ. ಆಮೆನ್. ಇವತ್ತು ನಾವು ಯೋಚನೆ ಮಾಡೋಣ, ಪರೀಕ್ಷೆ ಮಾಡ್ಕೊಂಡ, ಹೌದು, ನಾಶವಾಗದ ಬೀಜ ನನ್ನ ಹೃದಯದಲ್ಲಿ ಬಿದ್ದಿದ್ದೇನ ಇಲ್ವಾ? ನನ್ನಲ್ಲಿ ನನ್ನ ಹೃದಯದಲ್ಲಿ ಹಾಕಿದ್ದೇನೆ ಇಲ್ವಾ ಅನ್ನೋದನ್ನು ಪರೀಕ್ಷೆ ಮಾಡ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ರೀ. ಸರ್, ನಾನು ಅದ್ಭುತ ಆಗ್ಬೇಕಾಗಿತ್ತು, ಅದಕ್ಕೆ ದೇವ್ರ ಬಳಿಗೆ ಬಂದೆ, ಅದ್ಭುತ ಆಯ್ತು, ಸ್ವಾಮಿ ನಂಬಿದ್ದೀನಿ ಅನ್ನೋರು ಯಾರನ್ನಿದ್ದೀರಾ ಇಲ್ಲಿ? ಯಾರು ಆ ಥರ ಯಾರನ್ನಿದ್ದೀನ? ನನಗೆ ದೆವ್ವ ಇತ್ತು, ದೇವ್ರ ಬಳಿಗೆ ಬಂದೆ, ಪ್ರಾರ್ಥನೆ ಮಾಡಿದ, ದೆವ್ವ ಬಿಟ್ಟು ಹೋಯ್ತು ಅಂತ ಅನ್ನೋರು ಯಾರನ್ನಿದ್ದೀರಾ? ನನಗೆ ರೋಗ ಇತ್ತು, ರೋಗ ಬಿಟ್ಟು ಹೋಯ್ತು, ಅದಕ್ಕೆ ದೇವರನ್ನ ನಂಬಿದೆ ಅನ್ನೋರು ಯಾರಿದ್ದೀರಾ?
ಯಾರಿಲ್ಲಲ್ಲ, ದೇವರಿಗೆ ಸ್ತೋತ್ರ. ಒಂದ್ ವೇಳೆ ಯಾರನ್ನಿದ್ರೆ ಆ ನಂಬಿಕೆಯನ್ನು ಬದಲಾಯಿಸ್ಕೊ. ಯಾಕಂದ್ರೆ ಆ ನಂಬಿಕೆ ನಿನ್ನ ಜೀವಿತದಲ್ಲಿ ಶಾಶ್ವತವಾಗಿರೋದಿಲ್ಲ. ಯಾಕೆ ಶಾಶ್ವತವಾಗಿರೋದಿಲ್ಲ? ನಾನು ರೀಸನ್ ಕೊಡ್ತೀನಿ. ಗುಣ ಆಗಿರುವಂತ ರೋಗ ಮತ್ತೆ ನಿನ್ನ ಜೀವಿತದಲ್ಲಿ ಬರಬಹುದು. ಬಿಡುಗಡೆ ಆಗಿರುವಂತ ಮಾಟಮನ್ ಶಕ್ತಿ ಮತ್ತೆ ನಿನ್ನ ಜೀವಿತದಲ್ಲಿ ಬರಬಹುದು. ಆದರೆ ನಿನ್ನ ಹೃದಯದಲ್ಲಿ ಬಿತ್ತಲ್ಪಟ್ಟಂತ ದೇವರ ವಾಕ್ಯದ ಬೀಜ, ದೇವರ ಶಕ್ತಿ ಇದೆಯಲ್ಲ, ನಿನ್ನ ಹೃದಯದಲ್ಲಿ ಒಂದು ಸಲ ಹಾಕಿದರೆ ಸಾಕು. ಎಂಥದ್ದೇ ಮಾಟಮಂತ್ರ ಬರಲಿ, ಎಂಥದ್ದೇ ಸೈತಾನ್ಯ ಮುಂದೆ ನಿಂತ್ಕೊಂಡ್ರು ಕೂಡ ನೀಟಾಗಿ ಸೈತಾನಿಗೆ ನಾವು ಹೇಳ್ಬೋದು ಏನಂತ, ನನ್ನಲ್ಲಿ ಜೀವವುಳ್ಳ ದೇವರ ವಾಕ್ಯ ಉಂಟು, ನೀನ್ ನನಗೇನು ಮಾಡಕ್ಕಾಗಲ್ಲ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ? ನಮ್ಮಲ್ಲಿ ಜೀವವುಳ್ಳ ದೇವರ ಶಕ್ತಿ, ಸುವಾರ್ತೆಯ ಶಕ್ತಿ ನಮ್ಮಲ್ಲಿ ಇದೆ. ಸೊ ಮೊದಲನೇ ಶಕ್ತಿ, ಸುವಾರ್ತೆ ನಮಗೇನ್ ಮಾಡ್ತದೆ? ಹೊಸ ಜೀವಿತವನ್ನ ತರ್ತದೆ. ಹಾಗಂತೇಳಿ ಅದ್ಭುತಗಳಿಂದ ರಕ್ಷಣೆ ಹೊಂದಿದವರು ಬಹಳ ಜನ ಹಿಂಜಾರಿ ಹೋಗಿದಾರ? ಖಂಡಿತ ತುಂಬಾ ಜನ ಹಿಂಜಾರಿ ಹೋಗಿದ್ದಾರೆ. ಸ್ವಲ್ಪ ಜನ ರಕ್ಷಣೆಯಲ್ಲಿ ನಿಂತಿದ್ದಾರೆ, ಇಲ್ಲ ಅಂತಿಲ್ಲ, ರಕ್ಷಣೆಯಲ್ಲಿ ನಿಂತಿದ್ದಾರೆ. ಯಾರು ರಕ್ಷಣೆ ನಿಂತಿದ್ದಾರೆ ಗೊತ್ತಾ? ಬಿಡುಗಡೆ ಹೊಂದಿಕೊಂಡು, ಅದ್ಭುತ ಹೊಂದಿಕೊಂಡು, ಈತನೇ ನಿಜವಾದ ದೇವರು ಅಂತ ಯಾರು ನಂಬಿದಾರೋ ಅವ್ರು ನಿಂತಿದ್ದಾರೆ. ಯಾರು ಅದ್ಭುತ ಹೊಂದಿಕೊಂಡು, ಅದ್ಭುತ ಆಯ್ತಲ್ಲ ಮತ್ತೆ ಯಾಕೆ ಇನ್ನು ಹೋಗೋದು ಅನ್ನೋರು ಇರ್ತಾರಲ್ಲ, ಅವರು ಪ್ರೈಸ್ ದಿ ಲಾರ್ಡ್. ನಾವು ಆ ರೀತಿ ಅಲ್ಲ, ನಾಶವಾಗದ ಬೀಜದಿಂದ ನಾವು ಹುಟ್ಟಿದವರಾಗಿದ್ದೇವೆ. ಆಮೆನ್. ವಾಕ್ಯದಿಂದ ನಾವು ಹುಟ್ಟಿದವರಾಗಿದ್ದೇವೆ. ಹಾಗಾದ್ರೆ ಈ ವಚನ, ಈ ವಾಕ್ಯಗಳು ನಮ್ಮ ಜೀವಿತದಲ್ಲಿ ನಾಶ ಆಗೋದಿಲ್ಲ. ವಾಕ್ಯಕ್ಕೆ ಶಕ್ತಿ ಇದೆ. ಆಮೆನ್. ವಾಕ್ಯ ನಮ್ಮ ಜೀವನದಲ್ಲಿ ಹೃದಯಗಳನ್ನ ತಾಕ್ತದೆ ಪ್ರಿಯರೇ. ವಾಕ್ಯ ಆತುರ ಪಡ್ತದೆ. ಯಾಕೆ? ಇದು ನಾಶವಾಗುವಂತ ಬೀಜ ಅಲ್ಲ, ನಾಶವಾಗದೇ ಇರುವಂತ ಬೀಜ ದೇವರ ವಾಕ್ಯ. ಹಲ್ಲೆಲೂಯಾ. ಎರಡನೇದಾಗಿ ಯಾವ್ದು ಹೇಳಿದೆ ನಾನು? ಮೊದಲನೇದಾಗಿ ಹೊಸ ಜನ್ಮವನ್ನ ಕೊಡ್ತದೆ ಸುವಾರ್ತೆ, ಹೊಸ ಜೀವಿತವನ್ನ ಕೊಡ್ತದೆ. ಎರಡನೇದಾಗಿ ಎಫೆಸ 1:13. ಓಕೆ, ನಿಮ್ಮ ರಕ್ಷಣೆಯು, ನೋಡಿ, ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯ ವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಹಲ್ಲೆಲೂಯಾ. ನೋಡಿ, ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ, ಸತ್ಯ ವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನದ ಮಕ್ಕಳಾಗಿದ್ದೀರಿ ಎಂಬುದಾಗಿ ವಾಕ್ಯ ಹೇಳ್ತಿದೆ. ಹಾಗಾದ್ರೆ ಸುವಾರ್ತೆಗೆ ಮೊದಲನೇ ಶಕ್ತಿ ಏನಂದ್ರೆ, ನಿನ್ನನ್ನ ಹೊಸಬನಾಗಿ ಮಾಡುವಂತ ಶಕ್ತಿ ಇದೆ. ಆಮೆನ್. ನಮ್ಮ ಹೊಸಬರು ಮಾಡ್ತದೆ. ಸುವಾರ್ತೆ ಶಕ್ತಿ ಏನಂದ್ರೆ, ಎರಡನೇದಾಗಿ ನಮಗೆ ರಕ್ಷಣೆಯನ್ನ ಕೊಡುವಂಥದ್ದು. ಮೊದಲನೇದಾಗಿ ಏನು? ಹೊಸ ಜೀವನವನ್ನ ಕೊಡ್ತದೆ. ಹೊಸ ಜೀವನ ಅಂದ್ರೆ ಏನು? ಹಳೆ ಜೀವನದಲ್ಲಿ ಹೆಂಗಿದ್ದೆ ಅದು ಬಿಟ್ಟು ಹೊಸ ಜೀವನದಲ್ಲಿರೋದು. ಹಲ್ಲೆಲೂಯಾ. ಹಳೆ ಜೀವನ ಬಿಟ್ಟಿಲ್ಲ ಅಂದ್ರೆ ಸುವಾರ್ತೆ ಇಲ್ಲ. ಹಂಗಾದ್ರೆ ನಾವು ಯಾವುದನ್ನ ನಂಬಿ ಬಂದಿದ್ವಿ? ಖಂಡಿತ ಅದ್ಭುತ ನೋಡಿನೇ ಬಂದಿದ್ವಿ. ಅದ್ಭುತ ನೋಡಿದವನು ನಂಬಿಕೆ ಸ್ಥಿರವಾಗಿ ನಿಂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸುವಾರ್ತೆಯನ್ನ ನೀನು ನಂಬಿದಾಗ, ಸುವಾರ್ತೆ ನಿನ್ನ ಜೀವಿತದಲ್ಲಿ ನಿಜವಾದ ಪಶ್ಚಾತ್ತಾಪವನ್ನ, ಬಿಡುಗಡೆಯನ್ನ ಸುವಾರ್ತೆ ತರ್ತದೆ. ಆಮೆನ್, ಹಲ್ಲೆಲೂಯಾ. ಸೊ ಮೊದಲದಾಗಿ ಹೊಸ ಜೀವಿತ, ಸುವಾರ್ತೆಗೆ ಶಕ್ತಿ ಇದೆ. ಆಮೆನ್. ಎರಡನೇದು ನಮಗೆ ರಕ್ಷಣೆಯನ್ನ ಕೊಡುವಂಥದ್ದು. ಆಮೆನ್. ರಕ್ಷಣೆ ನಿನ್ನ ಜೀವನದಲ್ಲಿ ಆ ಮಟ್ಟಕ್ಕೆ ಮಾತ್ರ ರಕ್ಷಣೆ ಕೊಡಬಹುದು, ಅದಾದ್ಮೇಲೆ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮರಣ ಬರೋವರೆಗೂ ರಕ್ಷಣೆ ಕೊಡಬಹುದು, ಮರಣ ಬಂದ ಮೇಲೆ ರಕ್ಷಣೆ. ಹಲ್ಲೆಲೂಯಾ. ಮರಣ ಬರೋವರೆಗೂ ಅಯ್ಯೋ ನನ್ನ ತಾಯಿ, ಅಯ್ಯೋ ನನ್ನ ತಂದೆ, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಎಷ್ಟೇ ದೊಡ್ಡ ಆಪರೇಷನ್, ಎಷ್ಟು ದೊಡ್ಡ ಡಾಕ್ಟರ್ ಬಂದ್ರೂ ಪರವಾಗಿಲ್ಲ, ಡಾಕ್ಟರ್ನ ಕರೆಸಿ ಖರ್ಚಾದ್ರೂ ಪರವಾಗಿಲ್ಲ, ಮರಣ ಆಗೋವರೆಗೂ ಮಾತ್ರ ನಿನ್ನ ಪ್ರಯಾಸ, ನಿನ್ನ ರಕ್ಷಣೆ ಕೊಡ್ತೀಯ. ಮರಣ ಆದ ಮೇಲೆ ನಿನ್ನ ರಕ್ಷಣೆ, ಮರಣ ಆದ್ಮೇಲೆ ನಿನ್ನ ರಕ್ಷಣೆ ಬೇಕಂದ್ರೆ ಯೇಸು ಕ್ರಿಸ್ತನ ಸುವಾರ್ತೆಯನ್ನ ನೀನು ಅಂಗೀಕಾರ ಮಾಡ್ಕೋಬೇಕು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಯೇಸು ಸ್ವಾಮಿ ಹೇಳ್ತಾನೆ, ಯೇಸುವಿನಲ್ಲಿ ಇದ್ದುಕೊಂಡು ಯಾರು ಮರಣ ಹೊಂದುತ್ತಾರೋ ಅವರು ಮರಣ ಹೊಂದುತ್ತಾರೆ ಈ ಲೋಕದಲ್ಲಿ, ಅದರ ಜೀವಿತರಾಗಿರ್ತಾರೆ. ಆಮೆನ್.
ಹಲ್ಲೆಲೂಯಾ, ಹಲ್ಲೆಲೂಯಾ. ರಕ್ಷಣೆ ಅಂದ್ರೆ ಅರ್ಥ, ನಿನ್ನ ಜೀವನದಲ್ಲಿ ಪಾಪದಿಂದ, ದೇವರ ಕೋಪದಿಂದ, ನಿತ್ಯ ನರಕದಿಂದ ತಪ್ಪಿಸಿ ದೇವರ ಬಳಿಗೆ ಹೋಗುವಂತ ಮಾರ್ಗನೇ ರಕ್ಷಣೆ. ಆಮೇಲೆ ಈ ರಕ್ಷಣೆ ಹೆಂಗ್ ಬರ್ತದೆ? ನಿನ್ನ ಬಾಯಿಂದ ಅಂಗೀಕಾರ ಮಾಡಬೇಕು, ಅರಿಕೆ ಮಾಡಬೇಕು. ದೇವರೇ, ನಾನು ತಪ್ಪು ಮಾಡಿದ್ದೀನಿ, ನಾನು ಪಾಪಿಯಾಗಿದ್ದೇನೆ, ದೇವರೇ ನನ್ನ ಕ್ಷಮಿಸು, ಇವತ್ತಿಂದ ನನ್ನ ಹೃದಯ ನಿನಗೆ ಕೊಡ್ತೇನೆ ಸ್ವಾಮಿ, ನನ್ನ ಹೃದಯದಲ್ಲಿ ಬಾ, ನನ್ನ ಹೃದಯದಲ್ಲಿ ಬಂದು ವಾಸ ಮಾಡು ಅಂತೇಳಿ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದರೆ ಅವಾಗ ರಕ್ಷಣೆ ಸಿಗ್ತದೆ. ಅಲ್ಲಿವರೆಗೂ ರಕ್ಷಣೆ ಸಿಕ್ಕಲ್ಲ. ಆಮೆನ್. ಸೊ ಮೊದಲದು ಸುವಾರ್ತೆ ಏನಾಗಿದೆ? ಹೊಸ ಜೀವಿತ ತರ್ತದೆ. ಸುವಾರ್ತೆ ರಕ್ಷಣೆಯನ್ನ ತರ್ತದೆ. ಮೂರನೇದು ಲಾಸ್ಟ್, ರೋಮಪುರದವರಿಗೆ ಬರೆದ ಪತ್ರಿಕೆ 15ನೇ 29ನೇ ವಚನ ಓದಿ. 29, ಇದಲ್ಲದೆ ನೀವು ನಿಮ್ಮ ಬಳಿಗೆ ಬರುವಾಗ ಕ್ರಿಸ್ತನಿಂದ ಆಗುವ ವರಗಳನ್ನು ಹೇರಳವಾಗಿ ತರುವೆನೆಂದು ನಾನು ಬಲ್ಲೆನು. ಹಲ್ಲೆಲೂಯಾ. ಈ ರೋಮಪುರದವರಿಗೆ, ಸಭೆಗೆ ಪೌಲನು ಆ ಪತ್ರಿಕೆ ಬರೀತಿರ್ಬೇಕಾದ್ರೆ ಆ ರೋಮಪುರದವ್ರಿಗೆ ಹೇಳ್ತೇನೆ, ನೋಡಪ್ಪ, ಇಷ್ಟು ಹೊತ್ತು ನಾನು ಇಷ್ಟೆಲ್ಲ ಪತ್ರಿಕೆಯಲ್ಲಿ ಬರೆದು ಇಷ್ಟೆಲ್ಲ ಸುವಾರ್ತೆ ಎಲ್ಲ ವಿಚಾರ ನಿಮ್ಗೆ ಹೇಳಿದ್ದೀನಲ್ಲ, ಒಳ್ಳೆ ವಿಚಾರಗಳು ಹೇಳಿದ್ದೀನಿ. ಆದ್ರೆ ಕೊನೆಯದಾಗಿ ನಾನು ನಿಮ್ಮ ಬಳಿಗೆ ಬರುವಾಗ ಕ್ರಿಸ್ತನಿಂದಾಗುವ ವರಗಳನ್ನು ಹೇರಳವಾಗಿ ತರ್ತೇನೆ. ಅಂದ್ರೆ ಸುವಾರ್ತೆಯ ವರಗಳನ್ನ ಹೇರಳವಾಗಿ ನಾನು ತರ್ತೇನೆ ಅಂತೇಳಿ ಪೌಲನು ರೋಮಪುರದವರಿಗೆ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಸುವಾರ್ತೆಯು ನಮಗೆ ಆಶೀರ್ವಾದವನ್ನ ಹೇರಳವಾಗಿ ತರ್ತದೆ. ಹಾಗಾದ್ರೆ ಸುವಾರ್ತೆಗೆ 3 ಶಕ್ತಿ ಇದೆ. ಮೊದಲನೇ ಶಕ್ತಿ, ನಿನ್ನ ಹೊಸಬನಾಗಿ ಮಾಡ್ತದೆ. ಎರಡನೇದಾಗಿ ರಕ್ಷಣೆ ತರ್ತದೆ. ಮೂರನೇದಾಗಿ ಆಶೀರ್ವಾದಗಳನ್ನ ತರ್ತದೆ. ಹಲ್ಲೆಲೂಯಾ. ಸೊ ಸುವಾರ್ತೆಯನ್ನ ನಾವು ಕೇಳೋಣ, ಯೇಸುವಿನ ವಿಚಾರವನ್ನು ತಿಳ್ಕೊಳ್ಳೋಣ. ಆ ಯೇಸುವಿನ ಸುವಾರ್ತೆಯ ರಕ್ಷಣೆ ನಮಗೆ ಉಂಟಾಗ್ತದೆ. ಏನು? ಹೃದಯದಿಂದ ನಂಬಬೇಕು, ಬಾಯಿಂದ ಅರಿಕೆ ಮಾಡಬೇಕು. ದೇವರೇ, ನನ್ನ ಹೃದಯದಲ್ಲಿ ಬಾ, ನಾನು ನಿನ್ನ ಮಗಳು, ನಿನ್ನ ಮಗನು, ನಿನ್ನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ತೇನೆ, ಇವತ್ತಿಂದ ನಾನು ನಿನಗಾಗಿ ಬದುಕುತ್ತೇನೆ, ನಾನು ನಿನಗಾಗಿ ಜೀವಿಸ್ತೇನೆ ಅಂತ ಹೇಳುವಂಥದ್ದೇ